ಇದು ಮಟನ್ ಬಿರಿಯಾನಿ ಮಾಡ್ತಾ ಇರೋದು. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸ್ವಲ್ಪ ಕರಿಮೆಣಸು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಗ್ರೀನ್ ಮಸಾಲೆ ಚಿಕನ್, ಇದು ಮಟನಿಂದು ಗ್ರೀನ್ ಬಿರಿಯಾನಿ ಮಾಡ್ತಾ ಇರೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ನೋಡಿ ಮಸಾಲೆ ರುಬ್ಕೊಂಡಿದ್ದೀನಿ. ಈ ಥರ ಬರಬೇಕು, ಕರಿ ಕರಿಯಾಗೇ ಇರಬೇಕಿದು. ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬಿರಿಯಾನಿಗೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಎತ್ಕೊಂಡಿದ್ದೀನಿ. ಅದು ತೋರಿಸ್ತೀನಿ ಅರ್ಥ ಆಗುತ್ತೆ. ಚಕ್ಕೆ, ಲವಂಗ, ಗರಂ ಮಸಾಲೆ ಐತೆ, ಸ್ವಲ್ಪ ಶಾಜೀರ, ಸ್ವಲ್ಪ ಈರುಳ್ಳಿ, ಸ್ವಲ್ಪನೇ ಸಾಕು. ಪಲಾವ್ ಮಾಡ್ಕೊಳ್ಳೋಣ ಅದ್ರ ಜೊತೆ. ಬಿರಿಯಾನಿ ಬೇರೆ ಥರನೇ ಮಾಡೋದು ನಾನು. ಬಿರಿಯಾನಿ ದಮ್ ಕಟ್ಕೊಂಡು ಮಾಡ್ಕೋಬೋದು, ಹಂಗೆ ಡೈರೆಕ್ಟಾಗಿ ವೈಟ್ ರೈಸ್ ಮಾಡ್ಕೊಂಡು ದಮ್ ಕಟ್ಕೊಂಡು ಮಾಡ್ತಾರಲ್ಲ, ಅದು ಆ ಥರನೂ ಮಾಡ್ಕೋಬೋದು. ನಾನು ಬಿರಿಯಾನಿ ಮಾಡ್ಕೊಂಡು ಬಿರಿಯಾನಿ ರೈಸ್ ಮಾಡ್ಕೊಂಡು ಅದಕ್ಕೆ ಹಾಕ್ತೀನಿ, ಅದನ್ನು ತೋರಿಸ್ತೀನಿ. ದಮ್ ಕಟ್ಟೋದು ಒಂದು ಸಲ ತೋರಿಸ್ತಿರ್ತೀನಿ. ಅದು ದಮ್ ಕಟ್ಟೋದಕ್ಕಿಂತನೂ ಈ ಥರ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ, ಸಕ್ಕತ್ತಾಗಿರುತ್ತೆ. ಒಂದು ಸಲ ಈ ಥರ ಬಿರಿಯಾನಿ ಟೇಸ್ಟ್ ಮಾಡ್ಕೊಂಡು ಮನೇಲಿ ತುಂಬ ಇಷ್ಟ ಆಗುತ್ತೆ. ನಾನು ಇದು ನನ್ನ ಫ್ರೆಂಡ್ ಮನೇಲೆ ಕಲ್ತಿರೋದು. ಅವಾಗಿಂದ ನಾನು ಇದೇ ಥರ ಮಾಡೋದು ಮನೇಲಿ. ಏನಪ್ಪಿ ಇದೇ ಥರ ತಾನೇ ಮಾಡೋದು. ನಾನೇ ಮಾಡ್ತಾ ಇದ್ದೆ ಬೇರೆ ಥರ, ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಈ ಥರ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಬಿರಿಯಾನಿ. ರೋಸ್ಟ್ ಆದರೆ ಸಾಕು ಈರುಳ್ಳಿ. ತುಂಬ ತೀರಾ ರೋಸ್ಟ್ ಆಗಬೇಕು ಅನ್ನೋದೇನೂ ಇಲ್ಲ ಇದಕ್ಕೆ. ಸ್ವಲ್ಪ ರೋಸ್ಟ್ ಆಗಬೇಕಿದು. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋದು. ಒಂದೇ ಶುಂಠಿ ಬೆಳ್ಳುಳ್ಳಿ ಒಂದೇ ಅಲ್ಲಲ್ಲ, ಇದು ಹಸಿಮೆಣಸಿನ್ಕಾಯಿ ಇದರಲ್ಲೇ ಇದೆ. ಆದರೂ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂತೀವಿ ನಾವು. ಒಂದು ಸ್ವಲ್ಪ ನಮ್ಮ ಮನೇಲಿ ಖಾರ ಒಂದು ಸ್ವಲ್ಪ ತಿಂತೀವಿ. ನನಗೆ ತುಂಬ ಇಷ್ಟ ಖಾರ. ನಮ್ಮ ಮನೆಯವ್ರಿಗೆ ಸಪ್ಪೆ ಇರಬೇಕು ಅಂತ ಹೇಳಿದ್ರು, ನಾನು ಖಾರ ಒಂದು ಸ್ವಲ್ಪ ತಿಂತೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ರುಬ್ಕೊಂಡಿರಲಿಲ್ಲ, ಅವಾಗಲೇ ತೋರಿಸಿಲ್ವಾ, ಅದ್ರ ಪೇಸ್ಟ್ ಇದೆ. ಒಂದು ಕಲ್ಸಿದಾಗಬೇಡ. ಪುದೀನ ಅಲ್ಲ, ಮೆಂತ್ಯ, ಸಾರಿ. ಟೊಮೆಟೊ ಸ್ವಲ್ಪ ರೆಡ್ ಕಲರ್ ಬಂದಂಗೆ ಅನಿಸುತ್ತೆ ಅಷ್ಟೇ. ಅಂದರೆ ಬಿರಿಯಾನಿ ಮಾತ್ರ ಸಕ್ಕತ್ತಾಗುತ್ತೆ. ಮಾತಿನ ಒಂದು ಸಲನ 2 ಸಲನ ತಿಂದರೆ ಅಷ್ಟೇ. ಇದು ಅವ್ರಿಗೆ ಅಷ್ಟು ನೆನಪಿಲ್ಲ. ಅದು ರೆಡ್ ಕಲರ್ ತಿಂದು ಇದು ಮರ್ತದಂಗೆ ಆಗ್ಬಿಟ್ಟೈತೆ ಅದು ಅಲ್ಲ. ಹೌದು. ಕೊತ್ತಂಬರಿ ಸೊಪ್ಪು ವಾಸನೆ ಸಕ್ಕತ್ತಾಗಿ ಬರ್ತಿದೆ. ಬೇಗ ವಾಸನೆ ಅಲ್ಲ, ಅದು ಸ್ಮೆಲ್. ಇದಕ್ಕೆ ಮಟನ್ ಹಾಕೋಬೇಕು. ರುಬ್ಕೊಂಡಿರೋ ಎಲ್ಲ ಮಸಾಲೆನೂ ಹಾಕೈತದು. ಅದು ರೈಸ್ ಬೇಕು. ಅದೇ ರೈಸಲ್ಲಿ ಮಾಡ್ತೀನಿ. ತೋರಿಸ್ತೀನಿ ತಡಿ ಅದನ್ನು. ಇದು ಧನಿಯಾ ಪುಡಿ, ಗರಂ ಮಸಾಲೆ ಸ್ವಲ್ಪ ಐತೆ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು 2 ವಿಜಲ್ ತಗೊಳ್ಳೋಣ. ಸಾಕು, 2 ವಿಜಲ್. ಅವಾಗಲೇ ಮಟನ್ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ವಿಜಲ್ ತಗೊಳ್ಳೋಣ. ಈ ಕಡೆ ನಾನು ಅಷ್ಟೊತ್ತರೆಗೂ ರೈಸ್ ಮಾಡ್ಕೊಳ್ತೀನಿ. ನೀವು ಒತ್ತಾನದಕ್ಕೈತು उधर गए तो पूरा ये दिखते ही. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಲ್ಲ ಅದಕ್ಕೆ ಹಾಕ್ಕೊಂಡಿದ್ನಲ್ಲ, ಇದಕ್ಕೆ ಹಾಕಲ್ಲ, ಜಾಸ್ತಿ ಆಗ್ಬಿಡುತ್ತೆ ಘಾಟ್. ನಮ್ಮ ಮನೇಲಿ ಜಾಸ್ತಿ ಗರಂ ಮಸಾಲ ಇದೆ. ಗರಂ ಮಸಾಲೆ ಐಟಮ್ ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲಿ. ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಮಟನಲ್ಲಿ ಚರ್ಬಿ ಜಾಸ್ತಿ ಇತ್ತು, ಅದಕ್ಕೆ ಹಾಕದೆ ಮತ್ತೋಗ್ಬಿಡ್ತು. ಇವಾಗ ಇದಕ್ಕೆ ಹಾಕಿ ಹಸಿಮೆಣಸಿನ್ಕಾಯಿ ಉಂಡೆ ಇದೆಯಲ್ಲ, ಅದಕ್ಕೆ ಹಾಕೋದು ಮರ್ಸ್ಬಿಟ್ಟಿದ್ದೀನಿ. ಇದಕ್ಕೆಲ್ಲ ಜಾಸ್ತಿ ಹಾಕ್ತೀನಿ. ಇದು ಬಿರಿಯಾನಿ ಮಾಡ್ಕೊಳ್ಳೋ ರೈಸ್, ಇದು ಬಿರಿಯಾನಿ ರೈಸ್. ಇದು ಅದೇ ಪೇಸ್ಟ್. ಇದನ್ನು ಇದಕ್ಕೆ ಹಾಕ್ಕೊಂಡಿದ್ದಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಷ್ಟೆ. ಅದಕ್ಕೂ ಹಾಕೊಂಡಿರ್ತೀವಲ್ಲ, ಘಾಟ್ ಇರುತ್ತೆ, ನೋಡ್ಕೊಂಡು ಹಾಕ್ಕೋಬೇಕು. ನಾನೊಂದೆರಡು ಅದಕ್ಕೊಂದು 2 ಚಮಚ ಹಾಕೊಂಡಿದ್ದೆ, ಇದಕ್ಕೊಂದು 3 ಚಮಚ ಹಾಕೊಂಡಿದ್ದೆ. ರೈಸ್ ಅಲ್ಲ, ಅದಕ್ಕೊಂದು ಸ್ವಲ್ಪ ಹಾಕೊಂಡಿದ್ದೆ. ಮೆಂತ್ಯ ಹಾಕೋಬೇಕು, ಸ್ವಲ್ಪ ಇತ್ತು, ಅದಕ್ಕೆ ಅಷ್ಟೇ ಹಾಕಿದ್ದೀನಿ. ಇದನ್ನು ಟೊಮೆಟೊ ಹಾಕಬೇಕು.
ಹಸಿಮೆಣಸಿನಕಾಯಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಹಾಕಬೇಕು. ಅದರಲ್ಲಿ ಇದೆಯಲ್ಲ ಅರಿಶಿನ ಬಳಸ್ಕೊಳ್ಬೇಕು. ನೀಟಾಗಿ ಏನು ಮಾಡ್ಕೋಬೇಕು? ಬಳಸ್ಕೊಳ್ಬೇಕು. ನನಗೆ ಹೇಳಕ್ಕೆ ಬರಲ್ಲ. ನಾನೊಂದ್ಸಲ ಹೇಳಿದ್ದೆ, ನನ್ನ ಕನ್ನಡ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ, ಇನ್ನೊಂದು ಸ್ವಲ್ಪ ಅರ್ಥ ಆಗಂಗೆ ಮಾತಾಡ್ತೀನಿ ಅಂತ. ಸ್ವಲ್ಪ ಎಲ್ಲೆಲ್ಲೋ ಮಿಸ್ ಹೊಡಿಯತ್ತೆ, ಒಂದೊಂದು ಮಾತು ಹೊಡಿಯತ್ತೆ ಹೊಡಿಯತ್ತೆ ಮಿಸ್ ಹೊಡಿಯತ್ತೆ ಅಂತಿರೋದು. ಇದಕ್ಕೆ ಏನು ಮಾಡಬೇಕು? ರೈಸ್ ಹಾಕೋಬೇಕು. ನಾನು ಮಾಮೂಲಿ ಹಾಕ್ಕೊಂಡಿರೋದು ಜೀರಾ ರೈಸೇ. ಮಾಮೂಲಿ ಮನೆಯಲ್ಲ ಮಾಡ್ತೀವಲ್ಲ ಅದೇ ರೈಸೇ, ಜೀರಾ ರೈಸ್ ಹಾಕ್ಕೊಂಡಿರೋದು. ನಮ್ಮನೇಲಿ ಎಂಥದ್ದು ರೈಸ್ ತರ್ತಾರದು. ಎಂಥ ರೈಸ್ ಹಾಕ್ಲಿನದು? ಬ್ಲ್ಯಾಕ್ ಬುಲೆಟ್. ಚೆನ್ನಾಗಿ ಬರ್ತಾ ಇಲ್ಲ ಅಂತ ಯಾವುದು ತರ್ತಾ ಇದ್ರಲ್ಲ ಮತ್ತೆ ಹೊಸದು. ಮಲ್ಲಿಗೆ ಅಲ್ಲ, ಮಲ್ಲಿಗೆ ನಾವು ತಿನ್ನೋದೇ ಇಲ್ಲ. ಅದು ಒಂದೊಂದ್ಸಲ ಚೆನ್ನಾಗಿ ಬಂದು ರೈಸ್, ಇನ್ನೊಂದ್ಸಲ ಚೆನ್ನಾಗೇ ಬರಲ್ಲ. ಅದು ಮೊಬೈಲಲ್ಲಿ ನಮಾಜ್ ಮಿಸ್ ಆಗಬಾರ್ದು ಅಂತ ಅಲಾರ್ಮ್ ಇಟ್ಕೊಂಡಿರೋದು. ಬೇಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು. ರೈಸ್ ಈ ಥರ ಹಾಕಬೇಕು. ಈ ಥರ ಆದಮೇಲೆ ನೋಡು, ಈ ಥರ ಸ್ವಲ್ಪ ಬಿರಿಯಾನಿ ರೈಸ್ ಇದು ಅರ್ಧಂಬರ್ಧ ಬೆಂದಿರಬೇಕು. ಇಲ್ಲ, ಈ ಥರ ಬೆಂದರೆ ಸಾಕು. ಅರ್ಧಂಬರ್ಧನೇ ಈ ಥರ ಬೆಂದರೆ ಸಾಕು. ಇಲ್ಲಿ ನೋಡು, ಮಟನ್ನು ಈ ಥರ ನಾವು ದಮ್ ಕಟ್ಕೊತೀವಿ ಅಂದರೆ, ವೈಟ್ ರೈಸ್ ಮಾಡ್ಕೊಂಡು ದಮ್ ಕಟ್ಕೊತೀವಿ ಅಂದರೆ ಒಂದು ಸ್ವಲ್ಪ ಗ್ರೇವಿ ಬಿಟ್ಕೋಬೇಕು ಇದಕ್ಕೆ. ಇಲ್ಲ ಅಂದರೆ ತೀರಾ ಈ ಥರ ಸುಕ್ಕ ಮಾಡ್ಕೋಬೇಕು. ಇದನ್ನು ಏನು ಮಾಡಬೇಕಂದ್ರೆ ನೋಡಿ ತೋರಿಸ್ತೀನಿ ನೀಟಾಗೆ. ಇದಕ್ಕೆ ಹಾಕೊಂಡು ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಬಿಡ್ಬೇಕು. ಇದಕ್ಕೆ ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬಿಟ್ರೆ ದಮ್ ಆದಮೇಲೆ ನೋಡಬೇಕು ಸೇಮ್ ಬಿರಿಯಾನಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ಗ್ರೀನ್ ಕಲರ್ ಹಾಕಲ್ಲ ನಾನು, ಅದಕ್ಕೋಸ್ಕರ ಗ್ರೀನ್ ಇಲ್ಲ. ಸ್ವಲ್ಪ ಗ್ರೀನೇ ಇದೆ, ಇದರಲ್ಲಿ ಕಾಣ್ತಿಲ್ಲ ಮೊಬೈಲಲ್ಲಿ. ತೀರಾ ಏನು ಗ್ರೀನ್ ಇಲ್ಲ. ಗ್ರೀನ್ ಕಲರೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ನಾನು. ದಮ್ಮಾಗಿ ಹಿಂಗೇನಾ ದಮ್ಮಾಗೋದು? ದಮ್ಮಿಗೆ ಹಿಂಗೆ ಅಲ್ಲ, ಅದೇನದು ನೋಡಿಲೆ, ಈ ಥರ ಇಟ್ಟರೆ ಸಾಕು. ದಮ್ಮಿಗೆ ಕೆಳಗಡೆ ತವ ಇಡ್ಲಾ? ತವ ಇಟ್ಟಿದ್ದು ದಮ್ಮಲ್ಲ, ತವ ಇಟ್ಕೊಂಡು ದಮ್ ಮಾಡಿ ಒಂದಿದೆ. ಬಿಸಿ ಆಗಬೇಕು. ಬಿಸಿ ಆದಮೇಲೆ ಅಲ್ಲಿವರೆಗೂ ಒಂದು ಸ್ವಲ್ಪ ಫಾಸ್ಟ್ ಇರಬೇಕು. ಆಂಚಲ್ಲ, ಅದೇನದು ಉರಿ ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ತವ ಬಿಸಿ ಆಗಿದ ತಕ್ಷಣ ಉರಿ ಕಡಿಮೆ ಇಟ್ಕೋಬೇಕು. ಮೀಡಿಯಮ್ ಉರಿಯಲ್ಲಿ ಒಂದು 15 ನಿಮಿಷ ದಮ್ ಆಗಬೇಕಿದು. ದಮ್ ಆದ್ಮೇಲೆ ನೋಡಿ ದಮ್ಮಾಗಿದೆ. ಗ್ರೀನ್ ಕಲರ್ ಕಾಣಿಸ್ತದೆ. ಗ್ರೀನ್ ಬಿರಿಯಾನಿ ಅಂತಾನೆ. ಅಷ್ಟು ಏನು ಗ್ರೀನ್ ಇಲ್ಲ ಅಂದರೆ ಕಲರ್ ಹಾಕಿಲ್ಲಲ್ಲ ನಾವು. ಕಲರ್ ಹಾಕಿದ್ರೆ ಮಾತ್ರ ತುಂಬ ಗ್ರೀನ್ ಬರುತ್ತೆ. ನಾವು ಕಲರ್ ಹಾಕಲ್ಲ. ಕಲರ್ ಹಾಕಿದ್ರು ಅದೇ ಥರ ಟೇಸ್ಟು. ಕಲರ್ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಅದೊಂಥರ ಸ್ಮೆಲ್ ಬರುತ್ತಲ್ಲ ಕಲರಿಂದು. ಅದಕ್ಕೆ ನೋಡು ಯಾವ ಥರ ಬಂದಿದೆ ಬಿರಿಯಾನಿ. ಸಕ್ಕತ್ತಾಗೈತೆ. ತಿಂದು ತೋರಿಸ್ತೀನಿ ತಡಿ. ನೋಡು, ಸ್ವಲ್ಪ ಹಾಕ್ಕೊಂಡು ತಿಂದು ತೋರಿಸ್ತೀನಿ ನಾನು. ಸಿಕ್ಕಾಪಟ್ಟೆ ಬಿಸಿ ಇದೆ. ಇನ್ನು ಇವಾಗ ತಾನೇ ದಮ್ಮಾಗಿರೋದಲ್ಲ. ಗೊತ್ತೆ ಮುಂದೆ ಥರ ಬಂತು. ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆಯಾ? ಸೂಪರ್ ಆಗಿದೆ ಮಾತ್ರ. ತುಂಬ ಟೇಸ್ಟ್ ಆಗಿದೆ. ಈ ಥರ ಒಂದ್ಸಲ ಬಿರಿಯಾನಿ ಈ ಥರ ನಂತರ ಮಾಡ್ಕೊಂಡು ತಿನ್ನಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು, ಶೇರ್ ಮಾಡಿ.